ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸ್ತ್ರೀ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣಂತೆ. ಹಾಗೆಯೇ ನಿತ್ಯ ಕರ್ಮಾನುಷ್ಠಾನ ಏನೇನನ್ನು ಮಾಡ್ಕೋಬೇಕು ಸ್ತ್ರೀಯರು, ಶಾಸ್ತ್ರದಲ್ಲಿ ಏನು ಹೇಳಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ದಿನನಿತ್ಯವಾಗಿ ಇವಾಗ ಶ್ರೀ ಲಕ್ಷ್ಮೀ ಶೋಭಾನವನ್ನು ತಿಳಿಸ್ತಾ ಇದ್ದೀನಿ, ಅದರ ಅರ್ಥವನ್ನು ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ತುಂಬ ಜನ ಕೇಳ್ತಾ ಇಲ್ಲ. ಹಾಗಾಗಿ ಎಲ್ಲರೂ ವಿಡಿಯೋವನ್ನು ನೋಡಿರಿ. ಯಾಕಂದರೆ ಕೆಲವೊಂದಷ್ಟನ್ನು ನಾವು ಕೇಳಿ ತಿಳ್ಕೊಳ್ಬೇಕಾಗತ್ತೆ ಮತ್ತು ಅದರಿಂದ ನಮಗೆ ಶುಭ ಆಗುತ್ತೆ. ತುಂಬ ಜನ ನನಗೆ ಕಮೆಂಟ್ ಹಾಕ್ತಾ ಇದ್ದೀರಾ, ಈ ಒಂದು ಲಕ್ಷ್ಮೀ ಶೋಭಾನವನ್ನು ಕೇಳೋದ್ರಿಂದನೇ ನಮಗೆ ತುಂಬ ಕಾರ್ಯಗಳಾಗಿದೆ, ಎಷ್ಟೋ ಕೆಲಸಗಳಾಗ್ತಾ ಇದೆ, ತುಂಬ ಒಳ್ಳೆಯದಾಗ್ತಾ ಇದೆ ಅಂತ. ಲಕ್ಷ್ಮೀ ಶೋಭಾನದಲ್ಲಿ ಅಷ್ಟು ಒಂದು ಮಹತ್ವ ಇದೆ. ಹಾಗಾಗಿ ಅದರ ಬಗ್ಗೆ ಹೇಳ್ರಿ ಅಂತ ನನ್ನನ್ನು ಒಬ್ಬರು ಕೇಳಿದರು. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ವಿಡಿಯೋಗಳು ಹಾಕಲಿಕ್ಕೆ ತುಂಬ ಇದೆ, ಆದರೆ ಯಾಕೆ ನಾನು ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ ಅಂತಂದರೆ, ಲಕ್ಷ್ಮೀ ಶೋಭಾನ ಸ್ತ್ರೀಯರಿಗೆ ತುಂಬ ಒಂದು ಮುಖ್ಯವಾದದ್ದು, ಅಷ್ಟು ಒಂದು ಮನೆಗೆ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಅದರ ಅರ್ಥವನ್ನು ನೀವು ತಿಳಿಲೇಬೇಕು. ಎಲ್ಲದರ ಸ್ತೋತ್ರಗಳು, ಶ್ಲೋಕಗಳ ಅರ್ಥಗಳನ್ನು ತಿಳಿಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂತಹ ಒಂದು ಲಕ್ಷ್ಮೀ ಶೋಭಾನವನ್ನು ಅರ್ಥ ತಿಳ್ಕೊಂಡು ನಾವು ಪಾರಾಯಣ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ದಿನನಿತ್ಯವಾಗಿ ಕಲ್ಯಾಣ ಕಾರ್ಯಗಳು ಆಗ್ತಾ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಬೇಕು. ಕಲ್ಯಾಣ ಅಂದರೆ ಬರೀ ಮದುವೆ ಅಂತಲ್ಲ ಅರ್ಥ. ಪ್ರತಿನಿತ್ಯ ನಮಗೆ ಕಲ್ಯಾಣ ಆಗಬೇಕು. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ, ಮನೆಯಲ್ಲಿ ಶುಭ ಆಗೋದಾಗಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸೋದಾಗಲಿ, ಲಕ್ಷ್ಮೀ ಸ್ಥಿರವಾಗಿರೋದಾಗಲಿ, ಎಲ್ಲವನ್ನೂ ಕಲ್ಯಾಣ ಕಾರ್ಯಗಳೇ. ಹಾಗಾಗಿ ಅಂಥ ಕಲ್ಯಾಣ ಕಾರ್ಯಗಳು ಎಲ್ಲರ ಮನೆಯಲ್ಲೂ ನಡಿಬೇಕು, ದಿನನಿತ್ಯ ಶುಭ ಆಗಬೇಕು ಅಂದರೆ ಲಕ್ಷ್ಮೀ ಶೋಭಾನವನ್ನು ಕೇಳಬೇಕು, ಅದರ ಅರ್ಥವನ್ನು ತಿಳ್ಕೊಬೇಕು, ಪಾರಾಯಣವನ್ನು ಮಾಡಬೇಕು. ಹಾಗಾಗಿ ಇಂಥ ವಿಡಿಯೋಗಳನ್ನು ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ನಿಮಗೆ ಕೇಳೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ಮುಂದುವರಿಸ್ತಾ ಹೋಗ್ಬಿಡ್ತೀನಲ್ವ ನುಡಿಗಳನ್ನು. ಹಿಂದಿನ ನುಡಿಗಳು ಅರ್ಥ ಆಗಿಲ್ಲ ಅಂದರೆ ನೀವು ಮುಂದಿನ ನುಡಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ವಿಡಿಯೋವನ್ನು ತಪ್ಪದೇ ನೋಡ್ರಿ ಅಂತ ಹೇಳ್ತೀನಿ. ಈಗ ನಾನು ಒಂದು ವಿಶೇಷವಾದಂಥ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಎಲ್ಲ ಸ್ತ್ರೀಯರಿಗೂ ತುಂಬ ಮುಖ್ಯವಾದದ್ದು, ಎಲ್ಲರೂ ಇದನ್ನು ತಿಳ್ಕೊಬೇಕಾಗಿತ್ತು. ಹಾಗಾಗಿ ಸ್ತ್ರೀ ಧರ್ಮ ಏನು ಹೇಳುತ್ತೆ, ಸ್ತ್ರೀಯರು ನಿತ್ಯ ಕರ್ಮಾನುಷ್ಠಾನ ಏನೇನನ್ನು ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ. ಇದನ್ನು ನಾನು ಸ್ವಂತವಾಗಿ ಹೇಳ್ತಿರೋದಲ್ಲ, ಒಬ್ಬರು ಜ್ಞಾನಿಗಳು ಪಂಡಿತರಿಂದ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಒಂದು ವಿಡಿಯೋ ಹಾಕಿದ್ದೀನಿ ಅಂದರೆ ಏನಾದರೂ ಒಂದು ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾಕೆ ಅಂತ ನಾನು ಮಧ್ಯದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಯಾವ ವಿಷಯದ ಬಗ್ಗೆ ಮಾತಾಡ್ಬೋದು ಅಂತ ಹೇಳಿ. ಇವಾಗ ನಿತ್ಯ ಕರ್ಮಾನುಷ್ಠಾನ, ಸ್ತ್ರೀಯರು ಪಾಲಿಸ್ತಕ್ಕಂಥ ಸ್ತ್ರೀ ಧರ್ಮಗಳು ಏನೇನಿದೆ, ಏನು ಹೇಳಿದೆ ಶಾಸ್ತ್ರದಲ್ಲಿ, ನಾವು ಏನನ್ನು ಪಾಲಿಸಬೇಕು ಅದನ್ನು ತಿಳ್ಕೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಬೆಳಗ್ಗೆ ಏಳೋದ್ರಿಂದ ಶುರು ಮಾಡ್ಕೋಣ. ಅಲ್ಲಿಂದ ನಮಗೆ ಎಲ್ಲನೂ ಶುರುವಾಗುತ್ತಲ್ವ. ಹಾಗಾಗಿ ಬೆಳಗ್ಗೆ ಏಳೋದು, ನಿತ್ಯ ಸ್ತ್ರೀಯರು ಮುತ್ತೈದೆಯರು ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಶಾಸ್ತ್ರ ಹೇಳಿದೆ. ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು ತುಂಬ ಒಂದು ಒಳ್ಳೆಯದು. 5 ಗಂಟೆಗಾದರೂ ಎಲ್ಲರೂ ಎದ್ದು ಬಿಡಬೇಕು ಅಂತ. ಸೂರ್ಯ ಉದಯ ಆದಮೇಲೆ ಕಾಲು ಚಾಚಿಕೊಂಡು ಯಾರ ಮನೆಯಲ್ಲಿ ಮಲಗಿರ್ತಾರೋ ಅಂಥವ್ರ ಮನೆಗಳಲ್ಲಿ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಸೂರ್ಯನಿಗೆ ನಾವು ಮಾಡ್ತಕ್ಕಂಥ ಅವಮಾನ. ಹಾಗಾಗಿ ಎಲ್ಲರೂ 5 ಗಂಟೆಗೆ ಏಳೋದನ್ನು ರೂಢಿ ಮಾಡ್ಕೋಬೇಕು. 4:15 ಏಳಬೇಕು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂದರೆ. ಸಾಧ್ಯವಾಗೋದಿಲ್ಲ ಅಂದರೆ ಅಟ್ಲೀಸ್ಟ್ 5 ಗಂಟೆಗಾದರೂ ಎದ್ದೇಳಬೇಕು ಸ್ತ್ರೀಯರು, ಮುತ್ತೈದೆಯರು, ಗಂಡಸರು ಎಲ್ಲರೂ. ಮತ್ತು ಯಾವ ಕಡೆಯಿಂದ ಎದ್ದೇಳಬೇಕು, ನಾವು ಎದ್ದೇಳ್ತಿದ್ದಂಗೆ ನೆಟ್ಟಿಗೆ ನೇರವಾಗಿ ಹೇಳ್ಬೇಕಾ, ಎಡಗಡೆಯಿಂದ ಹೇಳ್ಬೇಕಾ ಅಂದರೆ ಅಲ್ಲ. ಶಾಸ್ತ್ರ ಹೇಳೋದು ಬಲಗಡೆಯಿಂದ ನಾವು ಎದ್ದೇಳಬೇಕು ಅಂತ. ಮಗ್ಲು ತಿರ್ಕೊಂಡು ಬಲಗಡೆಯಿಂದ ಮೇಲೆ ಹೇಳಬೇಕು. ಅಷ್ಟು ಹೇಳ್ತಾ ಹೇಳಬೇಕಾಗಿರೋದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿಬಿಟ್ಟು ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಮೇಲಕ್ಕೆ ಹೇಳ್ಬೇಕಂತೆ. ಮೊದಲಿಗೆ ನಾವು ನಮ್ಮ ಕೈಗಳನ್ನು ನೋಡ್ಕೋಬೇಕು, ನಮ್ಮ ಹಸ್ತಗಳನ್ನೇ ನಾವು ನೋಡ್ಕೋಬೇಕು. ಕೈಯಲ್ಲಿ ಲಕ್ಷ್ಮೀ, ಸರಸ್ವತಿ ಮತ್ತು ಗೌರಿ ಸ್ಥಿರವಾಗಿ ಇರ್ತಾರೆ. ಹಾಗಾಗಿ ನಮ್ಮ ಎರಡೂ ಕೈಗಳನ್ನು ನೋಡಿಕೊಂಡು ಅಲ್ಲಿ ಹೇಳಬೇಕು, ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ,
ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿಕೊಂಡು ಮೊದಲಿಗೆ ನಾವು ನಮ್ಮ ಹಸ್ತಗಳನ್ನು ನೋಡಿ ದರ್ಶನವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ನಂತರ ಪಂಚಕನ್ಯೆಯರ ಸ್ಮರಣೆಯನ್ನು ಮಾಡಬೇಕು. ನಾನು ಹಿಂದೆ ಒಂದು ಸಲ ಹೇಳಿದ್ದೆ ಪಂಚಕನ್ಯೆಯರ ಬಗ್ಗೆ. ಅಹಲ್ಯೆ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯೆ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಹೇಳ್ಕೋಬೇಕು. ಅಂದರೆ ಅಹಲ್ಯೆ ದ್ರೌಪದಿ ಸೀತಾ ತಾರಾ ಮಂಡೋದರಿ ಇವರೆಲ್ಲರೂ ಪಂಚಕನ್ಯೆಯರು ಅಂತ ಹೇಳಿ ಕರೀತಾರೆ. ಅಂದರೆ ಇವರು ಕನ್ಯೆಯರಲ್ಲ, ಆದರೆ ಪತಿವ್ರತೆಯರು. ಹಾಗಾಗಿ ಇವರ ಸ್ಮರಣೆಯನ್ನು ಮಾಡ್ತಾ ನಾವು ಬೆಳಗ್ಗೆ ಏಳೋದ್ರಿಂದ ಎಂತಹ ಪಾತಕಗಳು ಎಷ್ಟೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಅಂತ, ಪಾತಕಗಳೆಲ್ಲನೂ ಪರಿಹಾರ ಆಗುತ್ತೆ ಅಂತ. ಹಾಗಾಗಿ ಈ ಒಂದು 5 ಜನರ ಸ್ಮರಣೆಯನ್ನು ನಾವು ದಿನನಿತ್ಯ ಬೆಳಗ್ಗೆ ಹೇಳ್ತಾ ಮಾಡಬೇಕು. ನಂತರ ಮಂಗಳ ದ್ರವ್ಯಗಳನ್ನು ನೋಡಬೇಕು, ದೇವರ ಫೋಟೋಗಳನ್ನು ನೋಡಬೇಕು, ಗುರುಗಳ ಫೋಟೋಗಳನ್ನು ನೋಡಬೇಕು, ನಮಸ್ಕಾರವನ್ನು ಮಾಡಿಕೊಂಡು ನಂತರ ದೇವರ ದೀಪವನ್ನು ನೋಡಬೇಕು. ಅಖಂಡ ದೀಪಗಳನ್ನು ಹಾಕಿದರೆ ಮನೆಯಲ್ಲಿ ದೇವರ ದೀಪ ಹಾಗೆ ರಾತ್ರಿಯಿಂದನೂ ನಂದದೆ ಹಾಗೆ ಇದ್ದರೆ ಅಂತಹ ದೀಪವನ್ನು ನೋಡಬೇಕು. ನಂತರ ಅರಿಶಿನ ಕುಂಕುಮವನ್ನು ನೋಡಬೇಕು, ಕನ್ನಡಿಯನ್ನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಮುತ್ತೈದೆಯರು ತಮ್ಮ ಮುಖವನ್ನು ತಾವೇ ಕನ್ನಡಿಯಲ್ಲಿ ನೋಡ್ಕೋಬೇಕು, ತುಳಸಿಯನ್ನು ನೋಡಬೇಕು, ಹಸು ಕರುಗಳಿದ್ದರೆ ಹಸು ಕರುಗಳನ್ನು ನೋಡಬೇಕು. ಈ ರೀತಿಯಾಗಿ ಎಲ್ಲನೂ ಮಂಗಳ ದ್ರವ್ಯಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದೆ. ಮಂಗಳ ದ್ರವ್ಯಗಳನ್ನು ನೋಡೋದ್ರಿಂದ ನಮಗೆ ದಿನನಿತ್ಯ ಮಂಗಳವಾಗುತ್ತೆ ಮತ್ತು ಅವತ್ತಿನ ದಿನ ಶುಭವಾಗಿ ಇರುತ್ತೆ ಅನ್ನುವಂಥ ಒಂದು ಉದ್ದೇಶ. ನಂತರ ಏನು ಮಾಡಬೇಕು? ಹಲ್ಲನ್ನು ಉಜ್ಜಬೇಕು ಅಂತ ಹೇಳ್ತಾರೆ. ಹಲ್ಲು ಉಜ್ಜಿ ಮುಖವನ್ನು ತೊಳಿಬೇಕು. ನಂತರ ದೇವರ ದೀಪವನ್ನು ಸರಿ ಮಾಡಬೇಕು ಅಂತ. ದೇವರ ದೀಪ ಹಿಂದಿನ ದಿನದ್ದು ಹಾಗೆ ಇತ್ತು, ಕುಡಿ ಕಟ್ಕೊಂಡಿತ್ತು ಅಂದರೆ ಅದನ್ನು ಸರಿ ಮಾಡಿಬಿಟ್ಟು ದೇವರ ದೀಪವನ್ನು ಸರಿ ಮಾಡಬೇಕಂತೆ. ಮತ್ತು ದೇವರ ದೀಪವನ್ನು ಹಚ್ಚೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಹಿಂದೆ ನಾನು ಇದ್ರ ಬಗ್ಗೆ ಹೇಳುವಾಗ ಕೆಲವೊಂದು ಕಮೆಂಟ್ಸ್ ಬಂದಿತ್ತು, ಅದು ಹೇಗೆ ಎದ್ದ ತಕ್ಷಣ ದೇವ್ರ ಮನೆಯಲ್ಲಿ ಹೋಗೋಕ್ಕಾಗುತ್ತೆ, ದೇವ್ರ ದೀಪ ಹಚ್ಚೋದಕ್ಕಾಗುತ್ತೆ ಅಂತ. ಮುತ್ತೈದೆಯರು ಹಾಸಿಗೆಯಿಂದ ಕಾಲು ನೆಲಕ್ಕೆ ಇಟ್ಟ ತಕ್ಷಣ ಶುದ್ಧ ಆಗ್ತಾರೆ ಅಂತ, ಅಂದರೆ ಪವಿತ್ರರಾಗ್ಬಿಡ್ತಾರೆ ಅಂತ. ಹಾಸಿಗೆ ಮೇಲೆ ಇರೋ ತನಕನೂ ಅಪವಿತ್ರನೇ, ಹಾಸಿಗೆಯಿಂದ ಎದ್ದು ಕೆಳಗಡೆ ಬಂದ ತಕ್ಷಣ ಭೂಮಿ ಮೇಲೆ ಕಾಲಿಟ್ಟ ತಕ್ಷಣ ನಾವು ಭೂತಾಯಿಯನ್ನು ಸಹ ಇಲ್ಲಿ ಪ್ರಾರ್ಥನೆ ಮಾಡಿ ಭೂಮಿಯನ್ನು ತುಳಿಬೇಕು ಅಂತ ಹೇಳ್ತಾರೆ ಬೆಳಗ್ಗೆ. ಭೂಮಿ ತಾಯಿ, ನಾನು ನಿನ್ನನ್ನು ತುಳಿತಾ ಇದ್ದೀನಿ, ನನ್ನನ್ನು ಕ್ಷಮೆ ಮಾಡು ಅಂತ ಹೇಳಿ ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ನಾವು ಕಾಲನ್ನು ಕೆಳಗಿಡಬೇಕು ಅಂತ ಹೇಳ್ತಾರೆ. ಹೀಗೆ ಹಾಸಿಗೆಯಿಂದ ಎದ್ದು ಬಂದ ತಕ್ಷಣ ಮುತ್ತೈದೆ ಪವಿತ್ರಳಾಗ್ಬಿಡ್ತಾಳೆ. ಯಾಕೆ ಅಂತಂದರೆ ಹಿಂದಿನ ವಿಡಿಯೋಗಳಲ್ಲಿ ನೀವೆಲ್ಲ ಕೇಳಿದ್ದೀರಾ, ಮುತ್ತೈದೆಯ ತಲೆಯಲ್ಲಿ ಗಂಗೆ ಯಮುನೆ ಸರಸ್ವತಿ ಇರ್ತಾರೆ, ಅವ್ರು ಯಾವತ್ತೂ ಪವಿತ್ರನೇ. ಅದಕ್ಕೋಸ್ಕರ ದಿನನಿತ್ಯವಾಗಿ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳೋದು ಮುತ್ತೈದೆಯರು. ಹಾಸಿಗೆಯಿಂದ ಎದ್ರೇ ಪವಿತ್ರ ಆಗ್ತಾರೆ ಅಂತಂದರೆ ಇನ್ನು ಹಲ್ಲು ಉಜ್ಜಿಕೊಂಡು ಕೈಕಾಲು ಮುಖವನ್ನು ತೊಳೆದ್ರೆ ಪವಿತ್ರನೇ ಅವರು. ಹಾಗಾಗಿ ದೇವರ ದೀಪವನ್ನು ಸರಿ ಮಾಡೋದಾಗಲಿ ದೇವರ ದೀಪವನ್ನು ಹಚ್ಚೋದಾಗಲಿ ತುಂಬ ಒಳ್ಳೆಯದು. ಹೊಸ ಬತ್ತಿ ಹಾಕಿ ಹಚ್ಚಬೇಕಾ ಅಂದರೆ ಆ ಥರ ಅಲ್ಲ, ಹಿಂದಿನ ದಿನದ ಬತ್ತಿಯನ್ನೇ ಸರಿ ಮಾಡಿ ಹಚ್ಬೋದು. ಸ್ನಾನ ಆದಮೇಲೆ ತೊಳೆದಿರುವಂಥ ದೀಪ ಬೇರೆ ಹೊಸ ಬತ್ತಿಯನ್ನು ಹಾಕಿ ಹಚ್ಚಬೇಕಾಗತ್ತೆ. ಹೀಗೆ ದೀಪವನ್ನು ಹಚ್ಚಿಬಿಟ್ಟು ಅಥವಾ ದೀಪವನ್ನು ಸರಿ ಮಾಡಿಬಿಟ್ಟು ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ನಂತರ ಮನೆಯ ಮುಂದೆ ಸಾರಿಸಬೇಕು ಅಂತ ಹೇಳ್ತಾರೆ. ಫಸ್ಟು ನಾವು ಮನೆಯ ಹೊರಗಡೆ ಹೋಗಿ ಕಸವನ್ನು ಗೂಡಿಸಿ ನೀರು ಹಾಕಿ ತಳಿ ರಂಗೋಲಿ ಅಂತ ಹೇಳ್ತಾ ಇರ್ತೀವಿ ನಾವು ಆಡು ಭಾಷೆಯಲ್ಲಿ. ನಮ್ಮ ಕಡೆ ಎಲ್ಲ ತಳಿ ರಂಗೋಲಿ ಮಾಡೋದು ಅಂತ. ಆ ರೀತಿ ನೀರು ಹಾಕಿ ಎಲ್ಲವನ್ನು ಸಾರಿಸಿ ನೀಟಾಗಿ ರಂಗೋಲಿಯನ್ನು ಹಾಕಬೇಕು. ಕೆಮ್ಮಣ್ಣನ್ನು ಹಾಕಬೇಕು. ದಿನನಿತ್ಯವಾಗಿ ರಂಗೋಲಿಯ ಜೊತೆಗೆ ಕೆಮ್ಮಣ್ಣನ್ನು ಹಾಕೋದು ಶುಭ ಅಂತ ಹೇಳಿಬಿಟ್ಟು ದಿನನಿತ್ಯ ಬರೀ ರಂಗೋಲಿ ಹಾಕೋದಲ್ಲ, ಕೆಮ್ಮಣ್ಣು, ಈಗೆಲ್ಲ ಕೆಮ್ಮಣ್ಣು ಪುಡಿನೂ ಸಿಗುತ್ತೆ, ಅದನ್ನು ತಂದುಬಿಟ್ಟು ಕೆಮ್ಮಣ್ಣನ್ನು ಒಂದು ಗೆರೆಯನ್ನು ಎಳಿಬೇಕು ರಂಗೋಲಿಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ರಂಗೋಲಿ ಕೆಮ್ಮಣ್ಣನ್ನು ಮಾಡಿಬಿಟ್ಟು ನಂತರ ಹೊಸ್ತಿಲಿಗೂ ಸಹ ರಂಗೋಲಿಯನ್ನು ಹಾಕಬೇಕು ಅಂತ. ಹೊಸ್ತಿಲಿಗೆ ತುಳಸಿಯ ಮುಂದೆ ಸ್ನಾನ ಮಾಡಿಬಿಟ್ಟು ರಂಗೋಲಿ ಹಾಕಬೇಕಲ್ವಾ ಅಂತ ಕೇಳಿದ್ದೀರಾ ಇಂಥ ಪ್ರಶ್ನೆಗಳನ್ನು. ಕೈಕಾಲು ಮುಖವನ್ನು ತೊಳೆದು ದೀಪವನ್ನೇ ಹಚ್ಬೋದು ಅಂತಂದರೆ ಹೊಸ್ತಿಲಿಗೆ ರಂಗೋಲಿ ಹಾಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಾಗಿ ಹೊಸ್ತಿಲನ್ನು ಸಾರಿಸಿ ಕೆಮ್ಮಣ್ಣಿಂದ ಸಾರಿಸೋದು ತುಂಬ ಶ್ರೇಷ್ಠ. ಇಲ್ಲ ಅಂದರೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಹೊಸ್ತಿಲನ್ನು ಚೆನ್ನಾಗಿ ಸಾರಿಸ್ಬಿಟ್ಟು ನಂತರ ರಂಗೋಲಿಯನ್ನು ಹಾಕಬೇಕು. ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ತುಳಸಿಯ ಮುಂದೆ ಸಹ ರಂಗೋಲಿಯನ್ನು ಹಾಕಬೇಕು. ನಂತರ ಮನೆಯ ಒಳಗಡೆ ಬಂದುಬಿಟ್ಟು ಕಸವನ್ನು ಗೂಡಿಸ್ಬೇಕು. ಶುಭ್ರವಾಗಿ
ಹಿಂದಿನ ದಿನದ ಕಸ, ಅದನ್ನು ಶನಿ ಕಸ ಅಂತೀವಿ. ಅಲ್ಲಿ ಕಲಿಯ ಪ್ರವೇಶ ಆಗಿರುತ್ತಂತೆ. ಹಾಗಾಗಿ ಆ ಕಸವನ್ನು ಶುಭ್ರವಾಗಿ ಎಲ್ಲೂ ಒಂಚೂರು ಕಸ ಬಿಡದೆ ನೀಟಾಗಿ ಕಸವನ್ನು ತೆಗಿಬೇಕು. ಯಾವಾಗಲೂ ನಾವು ಕಸವನ್ನು ಹಿಂದಿನ ಬಾಗಿಲಿಗೆ ತೊಗೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಒಳಗಡೆಯಿಂದ ಗೂಡಿಸ್ಕೊಂಡು ಬಂದು ತಲೆಬಾಗಿಲಿಗೆ ತೊಗೊಂಡು ಬಂದು ಅಲ್ಲಿಂದ ಕಸ ಎತ್ಬಿಟ್ಟು ತೊಗೊಂಡೋಗಿ ಆಚೆ ಹಾಕಬೇಕು ಅಂತ. ಈಗೆಲ್ಲ ಮನೆಗಳಲ್ಲಿ ಅಂಥ ವ್ಯವಸ್ಥೆಗಳು ತುಂಬ ಕಡಿಮೆ. ಹಿತ್ತಲು ಬಾಗಿಲು ಅಂತ ಇರುತ್ತೆ, ಅಪಾರ್ಟ್ಮೆಂಟ್ಗಳಲ್ಲೂ ಅಷ್ಟೇ. ಯುಟಿಲಿಟಿ ಅಂತ ಇರುತ್ತೆ, ಅಲ್ಲಿ ಒಂದು ಡೋರ್ ಇರುತ್ತೆ, ಅಲ್ಲಿ ನಾವು ಕಸದ ಬುಟ್ಟಿಗಳನ್ನು ಇಟ್ಟಿರ್ತೀವಿ ಅಲ್ವಾ, ಡಸ್ಟ್ಬಿನ್ಗಳನ್ನು. ಹಾಗಾಗಿ ಎಲ್ಲರೂ ಉಲ್ಟಾ ಕಸ ಗುಡಿಸೋದೇ ಈಗ ಜಾಸ್ತಿ ಆಗಿದೆ. ಆದಷ್ಟು ನೀವು ಕಸ ಹಿಂದೆ ಹಾಕಿದ್ರೂ ಪರವಾಗಿಲ್ಲ, ಅಥವಾ ಮುಂದೆ ಏನಾದರೂ ಒಂದು ಕವರ್ ಇಟ್ಬಿಟ್ಟು ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ರೀತಿ ಒಳಗಡೆಯಿಂದ ಕಸ ಗುಡಿಸ್ಕೊಂಡು ಬಂದು ಹೊರಗಡೆ ತಲೆಬಾಗ್ಲಲ್ಲಿ ಎತ್ತಿಬಿಟ್ಟು ಹೊರಗಡೆ ಹೋಗಿ ಚೆಲ್ಲಬೇಕು ಅಂತ ಹೇಳ್ತಾರೆ. ಅದು ಶನಿ ಕಸ ಅಂತ, ಅದನ್ನು ಕೂಡಿಡಬಾರ್ದು ಅಂತಲೂ ಹೇಳ್ತಾರೆ. ಮತ್ತು ಅನುಕೂಲಗಳು ಇಲ್ಲದೆ ಇರೋರು ಏನು ಮಾಡೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಕಸವನ್ನು ಗೂಡಿಸ್ಬಿಟ್ಟು ಮನೆಯನ್ನು ಒರೆಸೋದಿತ್ತು ಅಂದರೆ ಒರೆಸ್ಕೊಂಡ್ಬಿಟ್ಟು ನಂತರ ತಲೆಯನ್ನು ಬಾಚ್ಕೋಬೇಕಂತೆ. ಮುತ್ತೈದೆಯರು, ಸ್ತ್ರೀಯರು ತಲೆಯನ್ನು ಬಾಚ್ಕೋಬೇಕು. ಮನೆಯಲ್ಲಿ ಬಾಚೋದಲ್ಲ, ಹೊರಗಡೆ ಹೋಗಿ ಹಿತ್ತಲಲ್ಲಿ ಹೋಗಿ ತಲೆಯನ್ನು ನೀಟಾಗಿ ಬಾಚಿಕೊಂಡು ಹೆರಳನ್ನು ಹಾಕ್ಕೋಬೇಕು ಅಂತ. 3 ಕಾಲುಗಳನ್ನು ತೆಕ್ಕೊಂಡು ಜಡೆಯನ್ನು ಹೆಣ್ಕೋಬೇಕು. ಮತ್ತು ಸೇಮ್ ಹಿಂದೆ ಹೇಳಿರೋ ಥರ ಗಂಗೆ, ಯಮುನೆ, ಸರಸ್ವತಿ ಅಂತ ಹೇಳಿ 3 ಕಾಲುಗಳನ್ನು ತೆಗೆದು ನೀಟಾಗಿ ತಲೆಯನ್ನು ಬಾಚಿಕೊಂಡು ಹೆರಳು ಹಾಕ್ಕೋಬೇಕು. ಅದು ಎಂತಹ ಹೆರಳನ್ನು ಹಾಕಬೇಕು ಅಂದರೆ ಬೈತಲೆಯನ್ನು ತೆಗಿಬೇಕಂತೆ. ಮಧ್ಯದಲ್ಲಿ ಬೈತಲೆಯನ್ನು ತೆಗಿಬೇಕು. ಆ ಕಡೆ ಈ ಕಡೆ ಸೈಡಲ್ಲಿ ತೆಗೆಯೋದಲ್ಲ, ಮಧ್ಯ ಬೈತಲೆಯನ್ನು ಮುತ್ತೈದೆಯರು, ಸ್ತ್ರೀಯರು ತೆಗಿಬೇಕು ಅಂತ ಹೇಳ್ತಾರೆ. ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತಂತೆ. ಹಾಗಾಗಿ ಬೈತಲೆಗೆ ಕುಂಕುಮವನ್ನು ಹಚ್ಚೋದು. ಹೀಗೆ ಮಧ್ಯ ಬೈತಲೆಯನ್ನು ತೆಗೆದು ಜಡೆಯನ್ನು ಹೆಣ್ಕೊಂಡು ನಂತರ ಸ್ನಾನಕ್ಕೆ ಹೋಗಬೇಕು. ದಿನನಿತ್ಯವಾಗಿ ಸ್ತ್ರೀಯರಿಗೆ ತಲೆಯ ಸ್ನಾನವನ್ನು ಹೇಳಿಲ್ಲ. ಯಾವುದೇ ಶಾಸ್ತ್ರದಲ್ಲಿ ದಿನನಿತ್ಯ ತಲೆ ಸ್ನಾನವನ್ನು ಮಾಡಬೇಕು ಅಂತ ಹೇಳಿಲ್ಲ. ಯಾಕೆ ಅಂತಂದರೆ ಯಾವುದಾದ್ರೂ ನಾವು ಮಾಸಧರ್ಮಗಳನ್ನು ಹೇಳುವಾಗ ಮತ್ತು ಕಾರ್ತಿಕ ಸ್ನಾನ, ಮಾಘ ಸ್ನಾನ, ಈ ಥರ ಸ್ನಾನಗಳನ್ನು ಹೇಳುವಾಗ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರ, ದಿನನಿತ್ಯ ತಲೆ ಸ್ನಾನ ಮಾಡಬೇಕಾ ಅಂತ. ಮುತ್ತೈದೆಯರು, ಸ್ತ್ರೀಯರು ದಿನನಿತ್ಯವಾಗಿ ಯಾವತ್ತೂ ತಲೆ ಸ್ನಾನವನ್ನು ಮಾಡಬಾರ್ದು, ತಲೆಯನ್ನು ತೊಳಿಬಾರ್ದು. ತಲೆಯಲ್ಲಿನೇ ಗಂಗೆ, ಯಮುನೆ, ಸರಸ್ವತಿ ಇರುವಾಗ ಯಾಕೆ ತಲೆಯನ್ನು ತೊಳಿಬೇಕು ಹೇಳ್ರಿ? ಅಲ್ಲೇ ಎಲ್ಲ ನದ್ಯಾಭಿಮಾನಿ ದೇವತೆಗಳಿರ್ತಾರೆ. ನಮ್ಮ ತಲೆ ಕೂದಲು ಒಂದು ನದಿ ಇದ್ದ ಹಾಗೆ, 3 ನದಿಗಳು ಸೇರಿದರೆ ನಮ್ಮ ತಲೆ ಕೂದಲು ಅಂತ ಹೇಳ್ತೀವಿ. ಹಾಗಿದ್ದಾಗ ನಾವು ಶುದ್ಧಿನೇ, ಯಾವಾಗಲೂ ಪವಿತ್ರನೇ. ಹಾಗಾಗಿ ತಲೆಯನ್ನು ಯಾವಾಗಲೂ ತೊಳಿಬಾರ್ದು. ಮುಖ್ಯವಾಗಿ ಶುಕ್ರವಾರ ತಲೆ ಸ್ನಾನವನ್ನು ಮಾಡ್ಬೋದು. ಮತ್ತು ಶ್ರಾದ್ದದ ದಿನಗಳಲ್ಲಿ ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ. ಹಬ್ಬದ ದಿನಗಳಲ್ಲಿ ತಲೆ ಸ್ನಾನವನ್ನು ಮಾಡಬೇಕು. ಏನಾದರೂ ಅಶೌಚ ಆದಾಗ ತಲೆ ಸ್ನಾನವನ್ನು ಮಾಡಬೇಕು. ಮತ್ತು ಮಂತ್ಲಿ ಪೀರಿಯಡ್ಸ್ ಆದಾಗ, ಮುಟ್ಟಾದಾಗ 4ನೇ ದಿನ ತಲೆಗೆ ನೀರನ್ನು ಹಾಕೋಬೇಕಷ್ಟೇ. 5ನೇ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ಶಾಂಪು ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು. ಹಾಗಾಗಿ 4ನೇ ದಿನ ಯಾವುದೇ ಪೂಜೆ ಮಾಡಲಿಕ್ಕೆ ಅರ್ಹತೆ ಇರೋದಿಲ್ಲ. ದೇವಸ್ಥಾನಗಳಿಗೆ ಹೋಗಬಾರ್ದು. ಯಾಕೆ ಅಂದರೆ ಅದು 4ನೇ ದಿನ ಅಂತ ಕರೆಸ್ಕೊಳ್ಳುತ್ತೆ. ಅವತ್ತು ನಾವು ಎಣ್ಣೆ ಹಚ್ಚಿ ತಲೆಗೆ ನೀರು ಹಾಕ್ಕೊಳ್ಳೋದಿಲ್ಲ, ಬರೀ ನೀರನ್ನು ಹಾಕೋಬೇಕು. ಕೈ ಮೇಲೆ ಮಾಡೋ ಬದಲಾಗಿ ತಲೆಗೆ ನೀರನ್ನು ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು 4ನೇ ದಿನ. ಅವತ್ತು ಅಶುಚಿ ಅಂತಲೇ ಅರ್ಥ. ಹಾಗಾಗಿ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ, ಏನೂ ಬೇರೆ ವಸ್ತುಗಳನ್ನು ಸಹ ಮುಟ್ಟಬಾರ್ದು ಅಂತ ಹೇಳ್ತಾರೆ. 4ನೇ ದಿನ ಯಾವುದೇ ಒಂದು ಕಾರ್ಯಗಳು ಮಾಡಲಿಕ್ಕೆ ಬರೋದಿಲ್ಲ. ಒಳಗಡೆ ಬರ್ಬೋದು ಅಷ್ಟೇ, ಮನೆ ಒಳಗಡೆ ಓಡಾಡಿಕೊಂಡು ಇರ್ಬೋದು. ಈ ರೀತಿಯಾಗಿ 4-5ನೇ ದಿನಗಳಲ್ಲಿ ತಲೆ ಸ್ನಾನವನ್ನು ಮಾಡಬೇಕೇ ವಿನಃ ಯಾವಾಗಲೂ ಮುತ್ತೈದೆಯರು, ಸ್ತ್ರೀಯರು ತಲೆ ಸ್ನಾನವನ್ನು ಮಾಡಬಾರ್ದು. ಮತ್ತು ಹೊತ್ತಲ್ಲಿ ತಲೆ ಸ್ನಾನ ಮಾಡಬಾರ್ದು. ಸಂಜೆ ಸೂರ್ಯ ಮುಳುಗೋವಾಗ ಅಂಥ ಸಮಯದಲ್ಲಿ ತಲೆ ಸ್ನಾನವನ್ನು ಮಾಡಬಾರ್ದು. ಮತ್ತು ಏಕಾದಶಿ ದಿನ ತಲೆ ಸ್ನಾನವನ್ನು ಮಾಡಬಾರ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಶಾಸ್ತ್ರದ ಪ್ರಕಾರ ದಶಮಿ, ಏಕಾದಶಿ, ದ್ವಾದಶಿ ತಲೆ ಸ್ನಾನವನ್ನು ಮಾಡಬಾರ್ದು. ಹಾಗಾಗಿ ಏನಾದರೂ ಹಬ್ಬಗಳಿದೆ, ಅನಿವಾರ್ಯ ಇದೆ, ಅಥವಾ ನಾವು 4ನೇ ನೀರು ಹಾಕೋಬೇಕು, 5ನೇ ನೀರು ಹಾಕೋಬೇಕು ಅನ್ನೋರು ಸ್ವಲ್ಪ ಹಾಲು ತುಪ್ಪವನ್ನು ತಲೆಗೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿದರೆ ದೋಷ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ನಾವು ತಲೆಗೆ ನೀರನ್ನು ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕೇ ವಿನಃ ಸ್ತ್ರೀಯರು ತಲೆಗೆ ಸ್ನಾನ ಮಾಡದೇ ಇದ್ರೂ ಮಡಿ ಆಗುತ್ತಂತೆ. ಆದರೆ ಗಂಡಸರಿಗೆ ಹಾಗಲ್ಲ. ದಿನನಿತ್ಯ ತಲೆ ಸ್ನಾನ ಹೇಳಿದ್ದಾರೆ ಗಂಡಸರಿಗೆ ಶಾಸ್ತ್ರದಲ್ಲಿ. ಅವರು ಇಲ್ಲಾಂದರೆ ಮಡಿ ಆಗೋದಿಲ್ಲ ಅಂತ. ಹಾಗೆ ಹಬ್ಬಗಳಲ್ಲಿ
ಪೂಜೆಗಳನ್ನು ಮಾಡುವಾಗ, ದೇವರ ಪೂಜೆಯನ್ನು ಮಾಡುವಾಗ ಗಂಡಸರು ತಲೆ ಮೇಲೆ ಸ್ನಾನ ಮಾಡಿದ್ರೇ ಮಡಿಯಾಗೋದು. ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿನೇ ಮಾಡಬೇಕು ಅಂತ ಯಾವುದೇ ನಿಯಮಗಳಿಲ್ಲ. ಹಾಗಾಗಿ ಮೈ ಮೇಲೆ ಮಡಿ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ಹಾಗೆ ಇವಾಗ ನಾವು ಮಡಿ ನೀರು ಹಾಕ್ಕೋಬೇಕು, ಅವತ್ತಿನ ದಿನ ಹಬ್ಬ ಇದೆ, ಬೆಳಗ್ಗೆ ತಲೆ ಸ್ನಾನವನ್ನು ಮಾಡಿ ತಲೆಯನ್ನು ಗಂಟು ಹಾಕ್ಕೊಂಡು ತುರುಬು ಕಟ್ಕೊಂಡು ಮೈ ಮೇಲೆ ಸ್ನಾನವನ್ನು ಮಾಡಿದ್ರೆ ಮಡಿಗೆ ಬರುತ್ತೆ. ಆದರೆ ತಲೆ ಒದ್ದೆ ಇದೆಯಲ್ಲ, ನಾವು ಮಾಡಿರೋ ಸ್ನಾನ ಅಂದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಮತ್ತೆ ಅದೇ ಸೇಮ್ ಗಂಗೆ ಯಮುನೆ ಸರಸ್ವತಿ ಇರೋದರಿಂದ ತಲೆ ಯಾವಾಗಲೂ ಪವಿತ್ರಳೆ ಸ್ತ್ರೀ. ಹಾಗಾಗಿ ಮಡಿಗೆ ಬರುತ್ತೆ ಸ್ತ್ರೀಯರಿಗೆ. ಗಂಡಸರಿಗೆ ಮಾತ್ರ ತಲೆ ಮೇಲೆ ಸ್ನಾನ ಮಾಡಿದ್ರೇ ಮಡಿಗೆ ಬರೋದು. ಹೀಗೆ ಹೆರಳನ್ನು ಹಾಕ್ಕೊಂಡ ಮೇಲೆ ಸ್ತ್ರೀಯರು ಸ್ನಾನಕ್ಕೆ ಹೋಗಬೇಕಾಗುತ್ತೆ. ಇನ್ನು ಸ್ನಾನವನ್ನು ಮಾಡುವಾಗ ಸಂಕಲ್ಪವನ್ನು ಮಾಡಿಕೊಂಡೇ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ದಿನನಿತ್ಯ ಸಂಕಲ್ಪ, ನಿತ್ಯ ಸಂಕಲ್ಪವನ್ನು ಮಾಡಿಯೇ ಸ್ನಾನವನ್ನು ಮಾಡಬೇಕು, ನಿತ್ಯ ಸಂಕಲ್ಪ ಮಾಡಿಯೇ ಪೂಜೆ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳೋದು. ಇನ್ನು ಸಮಯ ಇಲ್ಲ, ಆಗೋದಿಲ್ಲ, ಕೆಲಸಗಳಿಗೆ ಹೋಗೋರು, ದಿನನಿತ್ಯ ಸಂಕಲ್ಪ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಅವತ್ತಿನ ವಾರ ತಿಥಿ ನಕ್ಷತ್ರವನ್ನು ಹೇಳ್ಕೊಂಡಾಗಲಿ ಕೃಷ್ಣಾರ್ಪಣ ಅಂತ ಹೇಳ್ತಾನಾದರೂ ಸಂಕಲ್ಪವನ್ನು ಮಾಡಬೇಕು. ಗಂಗೆ ಯಮುನೆ ಸರಸ್ವತಿಯನ್ನು ಸಂಕಲ್ಪ ಮಾಡ್ತಾ ನೀರಿನಲ್ಲಿ ಸಕಲ ನದ್ಯಾಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು. ಮನಸ್ಸಿನ ಸಂಕಲ್ಪ ತುಂಬ ಮುಖ್ಯ. ಮನಸ್ಸಿನಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿರಿ, ಅಷ್ಟೇ ಸಾಕಾಗುತ್ತೆ. ಇನ್ನು ಸ್ತ್ರೀಯರು ಯಾವತ್ತೂ ವಿವಸ್ತ್ರವಾಗಿ ಸ್ನಾನವನ್ನು ಮಾಡಬಾರ್ದು. ಪುರುಷರೂ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಪುರುಷರು ಸ್ತ್ರೀಯರು ಇಬ್ಬರೂ ಸಹ ಯಾವತ್ತೂ ವಿವಸ್ತ್ರವಾಗಿ ಸ್ನಾನವನ್ನು ಮಾಡಬಾರ್ದು ಅಂತ. ಹಾಗಾಗಿ ವಸ್ತ್ರವನ್ನು ಮೈಗೆ ಹಚ್ಕೊಂಡೇ ಸ್ತ್ರೀಯರು ಸ್ನಾನವನ್ನು ಮಾಡಬೇಕು, ಮತ್ತು ಅರಿಶಿನವನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ದಿನನಿತ್ಯ ಒಂದು ಬಟ್ಲಲ್ಲಿ ಅರಿಶಿನವನ್ನು ನಾವು ಬಚ್ಚಲ ಮನೆಯಲ್ಲಿ ಇಟ್ಕೊಂಡಿರಬೇಕು. ಅದರಲ್ಲಿ ಒಂಚೂರು ನೀರನ್ನು ಕಲಿಸ್ಕೊಂಡು ಕೈಗೆ ಹಾಕ್ಕೊಂಡು ಅದನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು. ದಿನನಿತ್ಯ ಹರಿದ್ರವನ್ನು ಹಚ್ಚದೇನೆ ಸ್ನಾನವನ್ನು ಮಾಡಬಾರ್ದು ಶಾಸ್ತ್ರದ ಪ್ರಕಾರ. ಹಾಗಾಗಿ ಫಸ್ಟು ಅರಿಶಿನವನ್ನು ನೀರಿನಲ್ಲಿ ಕಲಿಸ್ಕೊಂಡು ಕೆನ್ನೆಗಳಿಗೆ ಹಚ್ಕೋಬೇಕು, ನಂತರ ಕತ್ತಿಗೆ ಹಚ್ಕೋಬೇಕಂತೆ, ಆಮೇಲೆ ಎದೆಯ ಭಾಗಕ್ಕೆ ಹಚ್ಕೋಬೇಕು, ಕೈಗಳಿಗೆ ಹಚ್ಕೋಬೇಕು, ತೊಡೆಗೆ ಹಚ್ಕೊಂಡು ಕಾಲುಗಳಿಗೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸ್ನಾನದ ನಂತರ ಕುಂಕುಮವನ್ನು ಹಚ್ಕೋಬೇಕು. ಅಲ್ಲಿ ಒಂದು ಬಟ್ಲಲ್ಲಿ ಅಥವಾ ಭರಣಿಯಲ್ಲಿ ಕುಂಕುಮವನ್ನು ಇಟ್ಕೊಂಡಿರಬೇಕು. ಸ್ನಾನದ ಮನೆಯ ಹೊರಗಡೆ ಎಲ್ಲಾದರೂ ವ್ಯವಸ್ಥೆ ಇತ್ತು ಅಂದರೆ ಒಂದು ಸಣ್ಣ ಬಟ್ಲಲ್ಲಿ ಅಥವಾ ಭರಣಿಯಲ್ಲಿ ಕುಂಕುಮವನ್ನು ಇಟ್ಕೋಬೇಕು. ಸ್ನಾನ ಮಾಡಿದ ತಕ್ಷಣ ಕುಂಕುಮವನ್ನು ಹಚ್ಕೊಂಡೇ ಹೊರಗಡೆ ಬರಬೇಕು. ಬರೀ ಹಣೆಯನ್ನು ಯಾರಿಗೂ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಶಾಸ್ತ್ರದಲ್ಲಿ ಏನೇನು ಹೇಳಿದೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ನೀವು ಇದರಲ್ಲಿ ನಿಮ್ಮ ನಿತ್ಯ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಜೀವನ ನಡೆಸ್ರಿ ಅಂತ ಹೇಳ್ತೀನಿ. ಕೆಲವೊಂದು ಸಂದರ್ಭಗಳಲ್ಲಿ ಸಾಧ್ಯ ಆಗೋದಿಲ್ಲ, ಅನಾನುಕೂಲಗಳಿರುತ್ತೆ. ಹಾಗಿದ್ದಾಗ ಏನೂ ಮಾಡೋದಕ್ಕಾಗೋದಿಲ್ಲ. ಅನುಕೂಲ ಇದೆ, ಸಾಧ್ಯ ಆಗುತ್ತೆ ಅಂದರೆ ಎಷ್ಟು ಸಾಧ್ಯನೋ, ನಾನು ಹೇಳುವಂಥ ಪಾಯಿಂಟ್ಸ್ಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ನಡೀರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹೀಗೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ವಸ್ತ್ರವನ್ನು ಉಟ್ಕೋಬೇಕು. ಒಗೆದಂತಹ ಶುಭ್ರವಾದಂತಹ ವಸ್ತ್ರವನ್ನು ಉಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬಿಳಿಯ ವಸ್ತ್ರ ಸೌಭಾಗ್ಯದ ಸಂಕೇತ ಅಂತೆ. ಬಿಳಿ ಯಾಕೆ ಅಷ್ಟೊಂದು ಶ್ರೇಷ್ಠವಾದದ್ದು? ಮತ್ತು ಮುತ್ತೈದೆಯರು ಬಿಳಿ ವಸ್ತ್ರ ಉಡ್ಬೋದಾ ಅಂದರೆ ಖಂಡಿತ ಉಡ್ಬೋದು. ಬಿಳಿಯದ್ದು ಮತ್ತು ಅದರಲ್ಲಿ ಏನಾದರೂ ಚಿತ್ತಾರಗಳು, ಹೂಗಳು, ಕಲರ್ ಹೂಗಳು ಆ ಥರ ಬಂದಿರೋದು, ಆ ಥರದ್ದಿತ್ತು ಅಂದರೆ ಖಂಡಿತವಾಗಿ ಸ್ತ್ರೀಯರು ಬಿಳಿಯ ವಸ್ತ್ರವನ್ನು ಉಡ್ಬೋದು. ಮತ್ತು ನಿಮಗೆ ಗೊತ್ತಿರ್ಬೋದು, ಋಷಿ ಪಂಚಮಿ ಅಂತ ಹೇಳಿ ಒಂದು ವ್ರತ ಇದೆ. ಆ ವ್ರತವನ್ನು ಮಾಡೋವಾಗ ಬಿಳಿಯ ಸೀರೆಯನ್ನು ಉಟ್ಕೊಂಡೇ ಪೂಜೆಗೆ ಕೂಡಬೇಕು. ಯಾಕೆ ಅಂತಂದರೆ ಬಿಳಿ ವಸ್ತ್ರದಿಂದ ಸೌಭಾಗ್ಯ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೌಭಾಗ್ಯಕ್ಕಾಗಿ ಬಿಳಿಯ ವಸ್ತ್ರವನ್ನು ಧರಿಸಬೇಕು ಅಂತ. ಆದಷ್ಟು ಬಿಳಿಯ ವಸ್ತ್ರಗಳನ್ನು, ಸೀರೆಗಳನ್ನು ಉಟ್ಕೊಳ್ಳೋದು ತುಂಬ ಶ್ರೇಷ್ಠ. ಮತ್ತು ಇನ್ನು ಯಾವ್ಯಾವ ಬಣ್ಣಗಳು ಏನೇನು ಸೂಚಿಸುತ್ತೆ ಅಂತ ನೋಡೋದಾಯಿತು ಅಂದರೆ ಕಪ್ಪು ಮತ್ತು ನೀಲಿ ವಸ್ತ್ರವನ್ನು ಯಾವತ್ತೂ ಉಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನೀಲಿಯ ಸೀರೆಗಳನ್ನು ತೊಗೊತಾರೆ ಅಥವಾ ಕಪ್ಪು ಸೀರೆಯನ್ನು ಉಡ್ತಾ ಇರ್ತಾರೆ. ಅದು ಬಾರ್ಡರೇ ಬಂದಿರಲಿ ಅಥವಾ ಹೂಗಳಿರಲಿ, ಇನ್ನೇನೋ ಡಿಸೈನ್ಸ್ ಇರಲಿ, ಏನಿದ್ರೂ ಸಹ ಕಪ್ಪು ಮತ್ತು ಕಡು ನೀಲಿ ಬಣ್ಣದ ವಸ್ತ್ರಗಳನ್ನು ಯಾವತ್ತೂ ಉಡಬಾರ್ದು. ನೀಲಿ ಬಣ್ಣದ ಬಳೆಗಳನ್ನು ಸಹ ಹಾಕಬಾರ್ದು ಅಂತಾರೆ. ತುಂಬ ಅಂದರೆ ತುಂಬ ಕಷ್ಟ ಬರುತ್ತೆ ಅದರಿಂದ. ಹಾಗಾಗಿ
ಕಪ್ಪು ನೀಲಿ ಇದೆರಡೂ ವಸ್ತ್ರಗಳಲ್ಲಿ ಕಪ್ಪು ಬಳೆ ಹಾಕೋಬೋದು ಅಂತಾರೆ. ಯಾಕಂದರೆ ನಾವು ಬಳೆ ಬಿಚ್ಚಾಲೆಯಲ್ಲಿ ನೋಡ್ತೀವಲ್ವ, ಕಪ್ಪು ಬಳೆ ಇರುತ್ತೆ. ಕಪ್ಪು ಬಳೆ ಶ್ರೇಷ್ಠ ಅಂತ ಮದುವೆ ಮನೆಗಳಲ್ಲಿ ಹಾಕ್ತಾರೆ ವಧುವಿಗೆ ಕೆಲವು ಕಡೆ. ಹಾಗಾಗಿ ಕಪ್ಪು ಬಳೆ ಹಾಕೋಬೋದು. ಕಪ್ಪು ವಸ್ತ್ರ ಉಡಬಾರ್ದು, ನೀಲಿ ವಸ್ತ್ರ ಉಡಬಾರ್ದು. ಇದು ಶಾಸ್ತ್ರ ನಿಷೇಧ ಮಾಡಿದೆ. ಯಾಕೆ ಅಂದರೆ ಇದರಿಂದ ವೈಧವ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀಲಿ ಕಪ್ಪು ವಸ್ತ್ರಗಳನ್ನು ಯಾರೂ ಉಡಬೇಡ್ರಿ. ಇನ್ನು ಕೆಂಪು ವಸ್ತ್ರವನ್ನು ಉಟ್ಟರೆ ರೋಗ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಹಳೆಯದಾದಂತಹ ತುಂಬ ಮಲಿನವಾದಂತಹ ಕೊಳಕಾಗಿರುವಂಥ ವಸ್ತ್ರಗಳನ್ನು ಧರಿಸಿದ್ರೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗಲೀಜಾಗಿರುವಂಥ ವಸ್ತ್ರಗಳನ್ನು ಯಾವತ್ತೂ ಉಡಬಾರ್ದು. ಮತ್ತು ಬಿಟ್ಟು ಬಟ್ಟೆಗಳನ್ನು ಹಾಕೋಬಾರ್ದು. ಇವತ್ತು ಹಾಕ್ಕೊಂಡು ಮಲಗಿ ಎದ್ದು ಎಲ್ಲ ಊಟ ಗೀಟ ಎಲ್ಲ ಮಾಡಿರ್ತೀವಿ, ಮತ್ತು ಮಾರನೇ ದಿವಸ ಅದೇ ಬಟ್ಟೆಯನ್ನು ಉಟ್ಕೋಬಾರ್ದು. ಅದು ಗಂಡಸರು ಉಡುವಂಥ ಲುಂಗಿ ದೋತ್ರನೇ ಆಗಿರಲಿ ಅಥವಾ ಹೆಣ್ಣು ಮಕ್ಕಳು ಉಡುವಂಥ ಬಟ್ಟೆಗಳೇ ಆಗಿರಲಿ, ಬಿಟ್ಟಿರೋ ಬಟ್ಟೆಗಳನ್ನು ಯಾವತ್ತೂ ಧರಿಸಬಾರ್ದು. ಅದರಿಂದ ದಾರಿದ್ರ್ಯ ಬರುತ್ತೆ. ಮತ್ತು ಜೀರ್ಣವಾಗಿರುವಂಥ ವಸ್ತ್ರವನ್ನು ಉಡಬಾರ್ದು ಅಂತಾರೆ. ಅಂದರೆ ತುಂಬ ಹಳೇದಾಗ್ಬಿಟ್ಟಿರುತ್ತೆ, ಅದಿನ್ನು ಹಿಂಗಂದರೆ ಹಾಗೆ ಪಿಸ್ದು ಹರಿದು ಹೋಗಿಬಿಡುತ್ತೆ. ಆ ಥರ ಇಡುವಂಥ ಬಟ್ಟೆಗಳನ್ನು ಯಾವತ್ತೂ ಉಡಬಾರ್ದು. ತುಂಬ ಹಳೇದಾಗಿ ಮೆತ್ತಗಾಗಿರುವಂಥ ವಸ್ತ್ರಗಳನ್ನು ಉಡಬಾರ್ದು ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ದೌರ್ಭಾಗ್ಯ ಬರುತ್ತಂತೆ. ದೌರ್ಭಾಗ್ಯ ಅಂತಂದರೆ ಇನ್ನು ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ, ಏನೇನಿಲ್ಲ ಅಂತ ಅರ್ಥ. ಹಾಗೆ ಅಂಥ ಹಳೆಯದಾದಂತಹ ಹರಿದು ಹೋದಂತಹ ಮೆತ್ತಗಾಗಿರುವಂಥ ವಸ್ತ್ರಗಳನ್ನು ಧರಿಸಿದ್ರೆ ದೌರ್ಭಾಗ್ಯ ಬರುತ್ತಂತೆ. ಇನ್ನು ಅಂಚು ಸೆರಗು ಇಲ್ಲದೆ ಇರುವಂಥ ಸೀರೆಗಳನ್ನು ಯಾವತ್ತೂ ಉಡಬಾರ್ದು. ಪೂಜೆಗೂ ಉಡಬಾರ್ದು, ದಿನನಿತ್ಯವಾಗಿ ಉಡಬಾರ್ದು. ಅಂಚು ಸೆರಗು ಇರಬೇಕು. ಅಂತಹ ಸೀರೆಯನ್ನೇ ನಾವು ದಾನ ಮಾಡಬೇಕು, ಅಂಥ ಸೀರೆಯನ್ನು ನಾವು ಉಟ್ಕೋಬೇಕು. ಹಾಗಾಗಿ ಅಂಚು ಸೆರಗು ಇಲ್ಲದೆ ಇರುವಂಥ ವಸ್ತ್ರವನ್ನು ಉಡಬಾರ್ದು ಅಂತ ಹೇಳ್ತಾರೆ. ಇನ್ನು ಹರಿದಿರುವಂಥ ವಸ್ತ್ರಗಳನ್ನು ಹಾಕೋಬಾರ್ದು. ಈಗಂತೂ ತುಂಬ ಫ್ಯಾಷನ್ ಆಗಿಬಿಟ್ಟಿದೆ. ಜೀನ್ಸ್ ಪ್ಯಾಂಟ್ಗಳು ಹಾಕ್ಕೊತಾ ಇರ್ತಾರೆ, ನೋಡ್ತೀವಿ. ತುಂಬ ಹರಿದು ಹೋಗಿರುತ್ತೆ ಮಂಡಿ ಹತ್ರ, ಅಲ್ಲಿ ಇಲ್ಲಿ ಎಲ್ಲ ಕಡೆ. ಹರಿದಿರೋ ಬಟ್ಟೆನೇ ದಾರಿದ್ರ್ಯ ತರುತ್ತೆ ಅಂದರೆ ಅದನ್ನು ದುಪ್ಪಟ್ಟು ಹಣ ಕೊಟ್ಟು ಕೊಂಡ್ಕೊಂಡು ಹಾಕ್ಕೊಳ್ಳುವಂತಹ ಕಾಲ ಇದು. ಜಾಸ್ತಿ ಅಂತೆ, ಅದು ಕಾಸ್ಟ್ಲಿ ಅಂತೆ ಅವು ಪ್ಯಾಂಟ್ಗಳು. ಅದನ್ನು ಅಷ್ಟೊಂದು ದುಡ್ಡು ಸುರಿದು ಹರಿದಿರೋ ಬಟ್ಟೆ ತೊಗೊಂಡು ಹಾಕ್ಕೊಳ್ಳೋ ಕರ್ಮ. ಆ ಥರ ಯಾರೂ ಮಾಡಬೇಡ್ರಿ. ಹರಿದಿರೋ ಬಟ್ಟೆ ದಾರಿದ್ರ್ಯವನ್ನು ತಂದುಕೊಡುತ್ತೆ. ಹಾಗಾಗಿ ಹರಿದಿರೋ ಬಟ್ಟೆಗಳನ್ನು ಯಾರೂ ಹಾಕೋಬಾರ್ದು. ಇನ್ನು ಅಂಥ ಸೀರೆಗಳನ್ನು ಉಟ್ಕೊಂಡು ಪೂಜೆ ಮಾಡೋದಾಗಲಿ, ಏನೋ ಒಂಚೂರು ಕಿಡಿ ಬಿದ್ದಿದೆ ಅದೇನೂ ಆಗಲ್ಲ ಅಂತ ಅದನ್ನೇ ಉಟ್ಕೊಳ್ಳೋದು, ಈ ಥರ ಮಾಡಬಾರ್ದು ಅಂತಾರೆ. ಮತ್ತು ನೈಟಿ ಚೂಡಿದಾರ್ಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬಾರ್ದು. ತುಂಬ ಜನ ಕಮೆಂಟ್ ಹಾಕ್ತೀರಾ, ನೈಟಿ ಹಾಕ್ಕೊಂಡು ಪೂಜೆ ಮಾಡ್ಬೋದಾ ಅಂತ. ನೈಟಿ ಡ್ರೆಸ್ಗಳನ್ನು ಹಾಕ್ಕೊಂಡು ಯಾವತ್ತೂ ಪೂಜೆಯನ್ನು ಮಾಡಬಾರ್ದು. ಸೀರೆಯನ್ನು ಉಟ್ಕೊಂಡೇ ಪೂಜೆ ಮಾಡಬೇಕು. ಅದರಲ್ಲೂ ಅಂಚು ಸೆರಗು ಇರ್ತಕ್ಕಂಥ ಸೀರೆ. ಮುಖ್ಯವಾಗಿ ಶ್ರೇಷ್ಠವಾದದ್ದು ಮುತ್ತೈದೆಗೆ ಕಚ್ಚೆ ಉಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 9 ಗಜದ ಕಚ್ಚೆ ಸೀರೆಯನ್ನು ಉಟ್ಕೊಂಡೇ ಪೂಜೆಯನ್ನು ಮಾಡಬೇಕು. ಇದು ತುಂಬ ಶ್ರೇಷ್ಠವಾದದ್ದು. ಹೀಗೆ ವಸ್ತ್ರವನ್ನು ಉಟ್ಕೊಂಡ್ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು. ಕೂತ್ಕೊಂಡು ಒಂದು ಕಡೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಹಚ್ಕೋಬೇಕು ಅರಿಶಿನ ಕುಂಕುಮ. ಅರಿಶಿನ ಕುಂಕುಮವನ್ನು ಹೇಗೆ ಹಚ್ಕೋಬೇಕು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ. ಗೋಪಿಚಂದನದ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ರಿ, ಅದ್ರ ಬಗ್ಗೆನೂ ತಿಳಿಸ್ತೀನಿ ಸ್ನೇಹಿತರೆ. ಮತ್ತು ಇದಿಷ್ಟು ಸ್ತ್ರೀ ಧರ್ಮ ಏನು ಹೇಳುತ್ತೆ, ನಾವು ಏನನ್ನು ಪಾಲಿಸಬೇಕು, ನಿತ್ಯ ಕರ್ಮಾನುಷ್ಠಾನ ಏನೇನು ಮಾಡ್ಕೋಬೇಕು ಅಂತ ನಿಮಗೆ ಸಿಂಪಲ್ಲಾಗಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ಲಕ್ಷ್ಮೀ ಶೋಭಾನವನ್ನು ತಿಳಿಸ್ತೀನಂತೆ. ಖಂಡಿತವಾಗಿ ನೋಡಬೇಕು ಸ್ನೇಹಿತರೆ. ಎಲ್ಲರೂ ತಿಳ್ಕೊಂಡು, ನೀವು ಅರ್ಥವನ್ನು ತಿಳ್ಕೊಂಡು ಪಾರಾಯಣ ಮಾಡಿರಿ. ಎಲ್ಲರ ಮನೆಗೂ ಒಳ್ಳೆಯದಾಗಬೇಕು. ಇದೇ ಒಂದು ಉದ್ದೇಶ ಅಷ್ಟೇ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.